ಮೊದಲನೆಯ ಪ್ರಶ್ನೆ, ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವಂತಹ ಕರ್ನಾಟಕದ ಜಿಲ್ಲೆ ಯಾವುದು? ಎ ದಕ್ಷಿಣ ಕನ್ನಡ, ಬಿ ಬೆಂಗಳೂರು, ಸಿ ಹಾಸನ, ಡಿ ಕೋಲಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದಕ್ಷಿಣ ಕನ್ನಡ ಜಿಲ್ಲೆ. ಎರಡನೆಯ ಪ್ರಶ್ನೆ, ವಿಸ್ತೀರ್ಣದಲ್ಲಿ ಅತಿದೊಡ್ಡ ಜಿಲ್ಲೆ ಯಾವುದು? ಎ ಚಿಕ್ಕಬಳ್ಳಾಪುರ, ಬಿ ಬೆಳಗಾವಿ, ಸಿ ಹಾಸನ, ಡಿ ಕೋಲಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳಗಾವಿ. ಮೂರನೆಯ ಪ್ರಶ್ನೆ, ಪ್ರಸಿದ್ಧ ಜೋಗ ಜಲಪಾತ ಎಲ್ಲಿದೆ? ಎ ಶಿವಮೊಗ್ಗ, ಬಿ ಕೊಡಗು, ಸಿ ಹಾಸನ, ಡಿ ಕೋಲಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಶಿವಮೊಗ್ಗದಲ್ಲಿದೆ. ನಾಲ್ಕನೆಯ ಪ್ರಶ್ನೆ, ಹೆಚ್ಚು ನಿದ್ದೆ ಬರಲು ಏನನ್ನ ತಿನ್ನಬೇಕು? ಎ ಪಿಸ್ತಾ, ಬಿ ಗೋಡಂಬಿ, ಸಿ ಬಾದಾಮ್, ಡಿ ಹಾಲು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪಿಸ್ತಾ. ಐದನೆಯ ಪ್ರಶ್ನೆ, ನಮ್ಮ ದೇಹದಲ್ಲಿ ಕಾಯಿಲೆಗಳ ವಿರುದ್ಧವಾಗಿ ಯಾವುದು ಕೆಲಸವನ್ನ ಮಾಡುತ್ತದೆ? ಎ ಬಿಳಿ ರಕ್ತ ಕಣಗಳು, ಬಿ ಕೆಂಪು ರಕ್ತ ಕಣಗಳು, ಸಿ ಕ್ಯಾಲ್ಸಿಯಂ, ಡಿ ರಕ್ತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಿಳಿ ರಕ್ತ ಕಣಗಳು. ಆರನೆಯ ಪ್ರಶ್ನೆ, ನರ ಮತ್ತು ಮೆದುಳಿನ ಆರೋಗ್ಯಕ್ಕೆ ಯಾವುದು ಉತ್ತಮ? ಎ ಮೊಟ್ಟೆ, ಬಿ ತರಕಾರಿ, ಸಿ ಹಣ್ಣುಗಳು, ಡಿ ಮಾಂಸ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೊಟ್ಟೆ. ಏಳನೆಯ ಪ್ರಶ್ನೆ, ಯಾವ ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ಅನ್ನ ಇಟ್ಟರೆ ಒಳ್ಳೆಯದಾಗುತ್ತದೆ? ಎ ಆಗ್ನೇಯ, ಬಿ ಉತ್ತರ, ಸಿ ನೈಋತ್ಯ, ಡಿ ವಾಯುವ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗ್ನೇಯ ದಿಕ್ಕು. ಎಂಟನೆಯ ಪ್ರಶ್ನೆ, ಊಟದ ನಂತರ ಏನನ್ನ ತಿನ್ನುವುದರಿಂದ ದೇಹಕ್ಕೆ ಒಳ್ಳೆಯದ್ದು? ಎ ಬಾಳೆಹಣ್ಣು, ಬಿ ಆಪಲ್, ಸಿ ಸಪೋಟಾ ಹಣ್ಣು, ಡಿ ಮೋಸಂಬಿ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣು. ಒಂಬತ್ತನೆಯ ಪ್ರಶ್ನೆ, ಜಲ್ಲಿಕಟ್ಟು ಕ್ರೀಡೆಯಲ್ಲಿ ಯಾವ ಜಾತಿಯ ಗೂಳಿಗಳನ್ನು ಬಳಸಲಾಗುತ್ತದೆ? ಎ ಪುಲಿಕುಳಂ, ಬಿ ಕಂಗಯಂ, ಸಿ ಕೊಲಿಮಲೈ, ಡಿ ಕಪಾಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪುಲಿಕುಳಂ. ಹತ್ತನೆಯ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಬಳಸುವಂತಹ ಭಾಷೆ ಯಾವುದು? ಎ ಇಂಗ್ಲಿಷ್, ಬಿ ಹಿಂದಿ, ಸಿ ಕನ್ನಡ, ಡಿ ಚೈನೀಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇಂಗ್ಲಿಷ್. 11ನೆಯ ಪ್ರಶ್ನೆ, ಭಾರತದ ಪಾರಂಪರಿಕ ಪ್ರಾಣಿ ಯಾವುದು? ಎ ಆನೆ, ಬಿ ಹಸು, ಸಿ ಸಿಂಹ, ಡಿ ಜಿಂಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆನೆ. 12ನೆಯ ಪ್ರಶ್ನೆ, ಯಾವ ತರಕಾರಿಯನ್ನ ದಿವ್ಯ ಔಷಧಿ ಎಂದು ಕರೆಯಲಾಗುತ್ತಾರೆ? ಎ ಮುಲ್ಲಂಗಿ, ಬಿ ಕ್ಯಾರೆಟ್, ಸಿ ಬೀಟ್ರೋಟ್, ಡಿ ಟೊಮ್ಯಾಟೊ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮುಲ್ಲಂಗಿ. 13ನೆಯ ಪ್ರಶ್ನೆ, ಪ್ರಪಂಚದಲ್ಲಿಯೇ ಅತ್ಯಂತ ದುಬಾರಿ ಕಾರು ಯಾವುದು? ಎ ರೋಲ್ಸ್ ರಾಯ್ಸ್, ಬಿ ಬುಗಾಟಿ, ಸಿ BMW, ಡಿ ಫೋರ್ಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬುಗಾಟಿ. 14ನೆಯ ಪ್ರಶ್ನೆ, ಭೂಮಿಯ ಮೇಲಿನ ಅತ್ಯಂತ ಸಾಮಾನ್ಯವಾದ ಪಕ್ಷಿ ಯಾವುದು? ಎ ಕಾಗೆ, ಬಿ ಗುಬ್ಬಚ್ಚಿ, ಸಿ ಗಿಳಿ, ಡಿ ಹದ್ದು. ಸರಿಯಾದ ಉತ್ತರ ಆಪ್ಷನ್ ಬಿ ಗುಬ್ಬಚ್ಚಿ. ಕೊನೆಯದಾಗಿ 15ನೆಯ ಪ್ರಶ್ನೆ, ಗಂಡಸರು ಒಡದಾರವನ್ನು ಏಕೆ ಕಟ್ಟಿಕೊಳ್ಳಬೇಕು? ಎ ಪುರುಷಾಂಗ, ಬಿ ಲೈಂಗಿಕ ಸಮಸ್ಯೆ ನಿವಾರಣೆ, ಸಿ ರಕ್ತ ಸಂಚಾರ ಹೆಚ್ಚಾಗುತ್ತದೆ, ಡಿ ದೃಷ್ಟಿದೋಷ ನಿವಾರಣೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಸಿ. ಹೌದು ಸ್ನೇಹಿತರೆ, ಒಡದಾರ ಧರಿಸುವುದು ಹಿಂದೂ ಸಂಪ್ರದಾಯದಲ್ಲಿ ಒಂದು ಭಾಗ. ಪ್ರತಿ ಹಿಂದೂ ಪುರುಷರು ಇದನ್ನು ಕಟ್ಟಿಕೊಳ್ಳಬೇಕು. ಮಕ್ಕಳು ಚಿಕ್ಕವರಿದ್ದಾಗ ಅವರಿಗೆ ಒಡದಾರ ಕಟ್ಟಿದರೆ ಅವರ ಬೆಳವಣಿಗೆ ಸಮಯದಲ್ಲಿ ಮೂಳೆಗಳು ಮತ್ತು ಸ್ನಾಯುಗಳು ಸರಿಯಾದ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದುತ್ತವೆ ಅನ್ನೋದು ಹಿಂದೂ ಸಂಪ್ರದಾಯ. ಇದಕ್ಕೆಲ್ಲಕ್ಕೂ ಮುಖ್ಯವಾಗಿ ಗಂಡು ಮಕ್ಕಳಿಗೆ ಬೆಳವಣಿಗೆಯ ಹಂತದಲ್ಲಿಯೇ ಇದನ್ನು ಕಟ್ಟುತ್ತಾರೆ. ಏಕೆಂದರೆ ಪುರುಷಾಂಗ ಯಾವುದೇ ಅಸಮತೋಲನಕ್ಕೆ ಗುರಿಯಾಗದೆ ಸರಿಯಾಗಿ ಬೆಳವಣಿಗೆಯನ್ನು ಹೊಂದುತ್ತದೆ ಎಂದು ಅದಕ್ಕಾಗಿ ಒಡದಾರವನ್ನು ಕಟ್ಟುತ್ತಾರೆ. ಒಡದಾರ ಕಟ್ಟಿಕೊಂಡ್ರೆ ರಕ್ತ ಸಂಚಲನ ಕೂಡ ಚೆನ್ನಾಗಿರುತ್ತೆ. ಪುರುಷರಲ್ಲಿ ಆರ್ನಿಯ ಬರದಂತೆ ಒಡದಾರ ಕಾಪಾಡುತ್ತೆ. ಇದನ್ನು ವಿಜ್ಞಾನಿಗಳು ಕೂಡ ನಿರೂಪಿಸಿದ್ದಾರೆ. ಚಿಕ್ಕ ಮಕ್ಕಳಿಗೆ ಬೆಳ್ಳಿಯಿಂದ ಮಾಡಿದ ಒಡದಾರ ಕಟ್ಟುವುದು ಅನಾದಿ ಕಾಲದಿಂದ ಬಂದ ಒಂದು ಸಂಪ್ರದಾಯ. ಆದರೆ ಬೆಳ್ಳಿಯದ್ದೇ ಆಗಬೇಕೆಂದೇನಿಲ್ಲ, ಯಾವುದಾದ್ರೂ ಆಗುತ್ತೆ. ಆದರೆ ಪ್ರತಿಯೊಬ್ಬರು ಒಡದಾರ ಕಟ್ಟಿಕೊಂಡ್ರೆ ಧಾರ್ಮಿಕ ಹಾಗೂ ವೈಜ್ಞಾನಿಕವಾಗಿ ಒಳ್ಳೆಯದ್ದು. ಕಟ್ಟಿಕೊಳ್ಳೋಣ ಬಿಡಿ, ಅದರಿಂದ ಆಗುವ ತೊಂದರೆನಾದರೂ ಏನು, ಅದರ ಪಾಡಿಗೆ ಅದು ಸೊಂಟದಲ್ಲಿರುತ್ತೆ. ಏನಂತೀರಾ? ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.